ಎಲ್ಲರಿಗೂ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು BM ಹೆಗ್ಡೆರವರ ಯುವರ್ ಹೆಲ್ತ್ ಈಸ್ ಗೌನ್ಡ್ ಬೈ ಯುವರ್ ಎನ್ವಿರಾನ್ಮೆಂಟ್ ಟೆಡ್ ಟಾಕ್. BM ಹೆಗ್ಡೆರವರು IIT ಹೈದರಾಬಾದ್ ಸಮ್ಮೇಳನದಲ್ಲಿ ನೀಡಿರ್ತಕ್ಕಂತಹ ಈ ಒಂದು ಟೆಡ್ ಟಾಕ್ನ ಕನ್ನಡದ ವಿವರಣೆಯನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಡಿಸ್ಕಸ್ ಮಾಡೋಣ. ಇಲ್ಲಿ ಡಾಕ್ಟರ್ ಹೆಗ್ಡೆರವರು IIT ಹೈದರಾಬಾದ್ನ ಒಂದು ಕಾನ್ಫರೆನ್ಸ್ನಲ್ಲಿ ಯುವರ್ ಹೆಲ್ತ್ ಈಸ್ ಗೌನ್ಡ್ ಬೈ ಯುವರ್ ಎನ್ವಿರಾನ್ಮೆಂಟ್, ನಿಮ್ಮ ಆರೋಗ್ಯ ನಿಮ್ಮ ಪರಿಸರದಿಂದ ನಿರ್ವಹಿಸಲ್ಪಟ್ಟಿದೆ ಅಂತ ತಿಳಿಸ್ತಾ ಹೋಗ್ತಾರೆ. ಇಲ್ಲಿ ಅವರು ಆರೋಗ್ಯದ ಬಗ್ಗೆ ಮಾತಾಡ್ತಾ ಆರೋಗ್ಯದ ಮೇಲೆ ನಾವು ಆರೋಗ್ಯ ಅನ್ನುವ ಒಂದು ತಪ್ಪು ಕಲ್ಪನೆಯನ್ನು ಅವರು ವಿವರಿಸ್ತಾರೆ. ನಿಜವಾಗಿ ಆರೋಗ್ಯ ಈ ಒಂದು ಪದದ ಅರ್ಥವೇನು, ಆರೋಗ್ಯ ಎಂದರೆ ಏನು ಅಂತಕ್ಕಂಥದ್ದನ್ನು ತಿಳಿಸ್ತಾ ನಮ್ಮನ್ನು ಅದನ್ನು ಪ್ರಶ್ನಿಸಲು, ಆಲೋಚಿಸಲು, ಚಿಂತಿಸಲು ನಮ್ಮ ಮನಸ್ಸಿಗೆ ಈ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಇಲ್ಲಿ ಅವರು ಈ ಆರೋಗ್ಯ, ನಮ್ಮ ಆರೋಗ್ಯ ಅಂತಕ್ಕಂಥದ್ದು ನಮ್ಮ ಪರಿಸರದಿಂದ ನಿರ್ಧರಿಸಲ್ಪಟ್ಟಿದೆ ಅಂತಕ್ಕಂಥ ವಿಷಯವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಅವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಹೌ ಡಸ್ ನಾಲೆಡ್ಜ್ ಅಡ್ವಾನ್ಸ್, ನಮಗೆ ಜ್ಞಾನ ಅಂತಕ್ಕಂಥದ್ದು ಯಾವ ರೀತಿ ಬೆಳೆಯುತ್ತೆ, ಮುಂದುವರಿಯುತ್ತೆ ಅನ್ನೋದನ್ನು ಪ್ರಶ್ನೆಯನ್ನು ನಮ್ಮ ಮುಂದೆ ಇಡ್ತಾರೆ. ಈ ಪ್ರಶ್ನೆಯನ್ನು ಕೇಳ್ತಾ ಅದಕ್ಕೆ ಅವರು ಉತ್ತರವನ್ನು ಸಹ ಹೇಳ್ತಾರೆ. ಕಾರ್ಲ್ ಪಾಪರ್ ಅವರ ಒಂದು ಒಪಿನಿಯನ್ ಪ್ರಕಾರ ಇಲ್ಲಿ ನಮ್ಮ ಜ್ಞಾನ ಅಂತಕ್ಕಂಥದ್ದು ನಮಗೆ ತಿಳಿದಿರ್ತಕ್ಕಂಥ ವಿಷಯಗಳನ್ನು ಪುನರಾವರ್ತಿಸುವುದರ ಮೂಲಕ, ಹಾಗೆ ಅದರಲ್ಲಿರ್ತಕ್ಕಂಥ ನಮಗೆ ತಿಳಿದಿರ್ತಕ್ಕಂಥ ವಿಷಯಗಳಲ್ಲಿ ತಪ್ಪು ಸಿದ್ಧಾಂತಗಳನ್ನು ನಾವು ತಳ್ಳಿ ಹಾಕುವ ಮೂಲಕ ನಮಗೆ ಜ್ಞಾನ ಅಂತಕ್ಕಂಥದ್ದು ಬೆಳೆಯುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಜ್ಞಾನ ಅಂತಕ್ಕಂಥದ್ದು ವಿಷಯಗಳನ್ನು ಪುನರಾವರ್ತಿಸುವುದಲ್ಲ, ಆದರೆ ಆ ವಿಷಯಗಳಲ್ಲಿರ್ತಕ್ಕಂತಹ ತಪ್ಪು ಸಿದ್ಧಾಂತಗಳನ್ನು ನಾವು ಬಿಡುವುದೇ ನಮ್ಮ ಒಂದು ಜ್ಞಾನದ ಅಭಿವೃದ್ಧಿ ಅಂತಕ್ಕಂಥದ್ದನ್ನು ಹೇಳ್ತಾ ನಂತರ ಪ್ರಶ್ನೆ ಕೇಳ್ತಾರೆ, ವಾಟ್ ಈಸ್ ಹೆಲ್ತ್, ಆರೋಗ್ಯ ಎಂದರೇನು? ಈ ಒಂದು ಆರೋಗ್ಯ ಎಂದರೇನು, ಈ ಒಂದು ಪ್ರಶ್ನೆಗೆ ಹೆಗ್ಡೆರವರು ಕಾರ್ಲ್ ಆಲ್ಮಾರ್ ಅವರ ಒಂದು ವ್ಯಾಖ್ಯಾನವನ್ನು ಇಲ್ಲಿ ನೀಡ್ತಾರೆ. ಆರೋಗ್ಯ ಅಂದರೆ ವಿಚ್ ಮೀನ್ಸ್ ಹೆಲ್ತ್ ಈಸ್ ದ ಆಬ್ಸೆನ್ಸ್ ಆಫ್ ಡಿಸೀಸ್, ಯಾವುದೇ ರೋಗ ಇಲ್ಲದೆ ಇರತಕ್ಕಂಥದ್ದೇ ಆರೋಗ್ಯ. ದಟ್ ಡಿಸೀಸ್ ಆಲ್ ಕೈಂಡ್ಸ್ ಆಫ್ ಡಿಸೀಸ್, ಎಲ್ಲ ರೀತಿಯ ರೋಗಗಳಿಂದ ಮುಕ್ತವಾಗಿರ್ತಕ್ಕಂತಹದ್ದೇ ಆರೋಗ್ಯ ಅಂತ ಹೇಳ್ತಾರೆ. ಇಲ್ಲಿ ಆರೋಗ್ಯದ ಅರ್ಥ, ಆರೋಗ್ಯ ಎಂದರೇನು ಅಂದಾಗ ನಮಗೆ ಯಾವುದೇ ರೀತಿಯ ರೋಗ ಇಲ್ಲದಿರುವುದೇ ಆರೋಗ್ಯ. ಇಲ್ಲಿ BM ಹೆಗ್ಡೆರವರು ಮುಂದುವರಿತಾ ಹೇಳ್ತಾರೆ, ನಮ್ಮ ಭಾರತೀಯ ಒಂದು ಆಯುರ್ವೇದ ವ್ಯವಸ್ಥೆಯಲ್ಲಿ ಸುಮಾರು ವರ್ಷಗಳಿಂದ ಆರೋಗ್ಯದ ಬಗ್ಗೆ ಒಂದು ಸುಂದರವಾದ ವ್ಯಾಖ್ಯಾನ ಇದೆ. ಅದರ ಪ್ರಕಾರ ಏನಪ್ಪ ಅಂದರೆ ನಮ್ಮಲ್ಲಿ ಕೆಲಸ ಮಾಡ್ತಕ್ಕಂಥ ಹುಮ್ಮಸ್ಸು, ಇಲ್ಲಿ ಮಾತುಗಳನ್ನು ಸರಿಯಾಗಿ ಗುರುತಿಸ್ಕೋಬೇಕು. ನಮಗೆ ಕೆಲಸ ಮಾಡ್ತಕ್ಕಂತಹ ಹುಮ್ಮಸ್ಸು ಅಥವಾ ಆ ಕೆಲಸವನ್ನು ಮಾಡೋದಕ್ಕೆ ಇರ್ತಕ್ಕಂತಹ ಒಂದು ಕರುಣೆ, ದಯೆ, ನಾವು ತೋರ್ತಕ್ಕಂಥ ಹುಮ್ಮಸ್ಸು, ಇದರ ಅರ್ಥ ಏನು ಅಂದಾಗ ಇದು ನೀವು ಆರೋಗ್ಯವಿದ್ದೀರಾ ಅಂತಕ್ಕಂಥದ್ದನ್ನು ಸೂಚಿಸುತ್ತೆ. ಆಯುರ್ವೇದದ ಪ್ರಕಾರ ನಾವು ಯಾವುದೇ ಒಂದು ಕೆಲಸವನ್ನು ಮಾಡೋದಕ್ಕೆ ನಮ್ಮಲ್ಲಿರ್ತಕ್ಕಂತಹ ಒಂದು ಮಾನಸಿಕ ಹುಮ್ಮಸ್ಸು, ಅದು ನಾವು ಆರೋಗ್ಯವಾಗಿದ್ದೀವಿ ಅನ್ನೋದನ್ನು ತಿಳಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಭಾರತೀಯ ಆಯುರ್ವೇದ ವ್ಯವಸ್ಥೆಯಲ್ಲಿ ಹೇಳುತ್ತೆ, ನಿಮಗೆ ಕೆಲಸ ಮಾಡುವ ಹುಮ್ಮಸ್ಸು ಇದ್ದರೆ, ನೀವು ಆ ಕೆಲಸದ ಬಗ್ಗೆ ಒಂದು ರೀತಿ ಕಾಳಜಿಯನ್ನು ಹೊಂದಿದ್ದರೆ ನೀವು ಆರೋಗ್ಯವಾಗಿದ್ದೀರಾ ಅಂತ ಅರ್ಥ. ಒಂದು ನಿರ್ದಿಷ್ಟವಾದ ದಿನದಲ್ಲಿ ಯಾರೂ ಸಹ ಇಲ್ಲಿ ಸಂಪೂರ್ಣವಾಗಿ ಆರೋಗ್ಯವಾಗಿ ಇರೋದೇ ಇಲ್ಲ. ಅಂದರೆ ಮಾನಸಿಕವಾಗಿ ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ಬೇಡ ಅಂತ ನಾವು ಹಿಂಜರಿದಾಗ ಅಲ್ಲಿ ನಾವು ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ನಾನು ಈ ದಿನ ಕೆಲಸಕ್ಕೆ ಹೋಗಲು ರೆಡಿ ಇದ್ದೇನೆ, ನಾನು ಆ ಕೆಲಸವನ್ನು ಮಾಡಲೇಬೇಕಾ ಅಂತಕ್ಕಂಥ ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾರೆ. ನಾನು ಆ ಕೆಲಸ ಮಾಡಲೇಬೇಕಾ, ಆ ಕೆಲಸಕ್ಕೆ ಹೋಗಲು ನನಗೆ ಇಷ್ಟ ಇದೆಯಾ ಅಂತಕ್ಕಂಥ ಪ್ರಶ್ನೆ. ಅಂದರೆ ನಾನು ಆ ಕೆಲಸಕ್ಕೆ ಹೋಗಲು ಹೋಗ್ತೇನೆ ಅಂದರೆ ನಾನು ತುಂಬ ಆರೋಗ್ಯವಾಗಿದ್ದೀನಿ ಅಂತ ಅರ್ಥ. ಇಲ್ಲಿ ನಾನು ಆ ಕೆಲಸ ಮಾಡಲು ಸಿದ್ಧನಿದ್ದೇನೆ ಅಂತ ಹೇಳಿದ ತಕ್ಷಣವೇ ನಾನು ಕೆಲಸಕ್ಕೆ ಹೋಗಲು ಬಯಸ್ತೇನೆ, ಇದರ ಅರ್ಥ ಅಂದಾಗ ನಾನು ಆರೋಗ್ಯವಾಗಿದ್ದೇನೆ. ಯಾವುದೇ ಕೆಲಸ ಆಗಿರ್ಬೋದು, ಕೇವಲ ಮನೆಯಿಂದ ನಾವು ಹೊರಡ್ತಕ್ಕಂತಹ ಕೆಲಸಕ್ಕೆ ಅಂತ ಅಷ್ಟೇ ಅಲ್ಲ, ನಾವು ಏನೇ ಆಗಲಿ, ಏನೇ ಮಾಡಲು ಸಹ ನಾವು ಸಿದ್ಧರಾಗಿದ್ದೇವೆ ಅಂದರೆ ನಾವು ಆರೋಗ್ಯವಾಗಿದ್ದೇವೆ ಅಂತ ಇಲ್ಲಿ ಅರ್ಥವನ್ನು ಹೇಳ್ತಾ ಇದ್ದಾರೆ. ನಂತರ BM ಹೆಗ್ಡೆರವರು ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾರೆ, ಡೂ ಯು ಹ್ಯಾವ್ ಟು ಬಿ ಕಂಪ್ಯಾಷನೇಟ್, ನಿನಗೆ ದಯೆ ಇದೆಯಾ? ಹೌದು ಎಂದು ಹೇಳಿದರೆ ಅದರ ಅರ್ಥ ಏನು? ಇಲ್ಲಿ ದಯೆ ಎಂದಾಗ ಅದೊಂದು ರೀತಿ ಬಲವಂತ ಆಗಿರಬಾರ್ದು.
ಅಂದರೆ ಏನು ಅಂತ ಹೇಳಿದ್ರೆ, ನಾವು ಆರೋಗ್ಯವಾಗಿದ್ದೀವಿ, ನಾವು ಕಂಪ್ಯಾಷನೇಟ್ ಆಗಿದ್ದೀವಿ ಎಂದಾಗ ನಾವು ಆರೋಗ್ಯವಾಗಿದ್ದೀವಿ ಅಂತಕ್ಕಂಥದ್ದನ್ನು ಡಾಕ್ಟರ್ BM ಹೆಗ್ಡೆರವರು ಹೇಳ್ತಾರೆ. ನಂತರ ಅವರು ಹೇಳ್ತಾರೆ, ಆರೋಗ್ಯ ಅಥವಾ ಆರೋಗ್ಯವಾಗಿರೋದು ಅಂದರೆ ನಿಮಗೆ ಯಾವುದೇ ರೋಗವಿಲ್ಲದಿರುವುದು, ಅಥವಾ ನಿಮಗೆ ರೋಗವಿದ್ದರೂ ಸಹ ನೀವು ಕೆಲಸ ಮಾಡಲು ಸಿದ್ಧರಿದ್ದೀರಿ, ನಿಮಗೆ ಆ ಒಂದು ಕಂಪ್ಯಾಷನೇಟ್ ಇದೆ ಎಂದು ನೀವು ಒಪ್ಕೊಂಡಿದ್ದೀರಿ, ನೀವು ಕೆಲಸದಲ್ಲಿ ಆ ಕಂಪ್ಯಾಷನೇಟನ್ನು ಹೊಂದಿದ್ದರೆ ಅದು ಕೂಡ ಒಂದು ಆರೋಗ್ಯವಾಗಿದ್ದೀರಿ ಅಂತಕ್ಕಂಥ ಸಂಕೇತ. ನೀವು ಅನಾರೋಗ್ಯದಲ್ಲೂ ಕೂಡ ಕೆಲಸಕ್ಕೆ ನೀವು ಏನೇ ಒಂದು ಕ್ರಿಯೆಯನ್ನು ಮಾಡಲು, ಒಂದು ಕೆಲಸವನ್ನು ಮಾಡಲು ಹೋಗಿದ್ದೀರಿ ಅಂದರೆ ನೀವು ಆರೋಗ್ಯವಾಗಿದ್ದೀರಿ ಅಂತಕ್ಕಂಥದ್ದು ಅಂತ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಅವರು ವಿವರಿಸ್ತಕ್ಕಂಥ ಮುಂದಿನ ಅಂಶ ಅಂದಾಗ, ಮಿತ್ಸ್ ಇನ್ ದ ಏರಿಯಾ ಆಫ್ ಹೆಲ್ತ್, ಆರೋಗ್ಯದ ಕ್ಷೇತ್ರದಲ್ಲಿರ್ತಕ್ಕಂತಹ ಒಂದು ಮಿತ್ಸ್, ಆ ಒಂದು ಅವುಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅವರು, ನೀವು ವೈದ್ಯರ ಬಳಿ ಹೋದಾಗ ವೈದ್ಯರು ಕೇಳುವ ಮೊದಲನೇ ಪ್ರಶ್ನೆ, ನಿಮ್ಮ ತಂದೆಗೆ ಕಾಯಿಲೆ ಇದೆಯಾ, ಯಾವುದಾದ್ರೂ ಕ್ಯಾನ್ಸರ್ ಇದೆಯಾ, ನಿಮ್ಮ ತಂದೆಗೆ ಯಾವುದಾದ್ರೂ ಪಾರ್ಶ್ವವಾಯು, ಅಥವಾ ನಿಮ್ಮ ತಂದೆಗೆ ಅವರಿಗೆ ಆಘಾತವಾಗಿತ್ತೆ, ಅಥವಾ ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ. ಇವುಗಳಲ್ಲಿ ಯಾವುದಾದ್ರೂ ಒಂದು ಪಾಸಿಟಿವ್ ಬಂದುಬಿಟ್ರೆ ನೀವು ಅಂದೇ ಸಾಯಲು ಪ್ರಾರಂಭಿಸ್ತೀರ, ನೀವು ಆವತ್ತೇ ಭಯ ಪಡೋದಕ್ಕೆ ಪ್ರಾರಂಭಿಸ್ತೀರ. ನಮ್ಮ ತಂದೆಗೆ ಕ್ಯಾನ್ಸರ್ ಇತ್ತು, ನನಗೂ ಬರಬಹುದು, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು, ನನಗೂ ಬರಬಹುದು, ಅವ್ರಿಗೆ ಸ್ಟ್ರೋಕ್ ಆಯಿತು, ಅದು ನನಗೂ ಬರಬಹುದು ಅಂತಕ್ಕಂತಹ ಒಂದು ಭಯದಲ್ಲಿ ನೀವು ಹೋಗೋಕ್ಕೆ ಶುರು ಮಾಡ್ತೀರ. ಆದ್ದರಿಂದ ನಿಮಗೂ ನಿಮ್ಮ ಹೆತ್ತವರಿಗೂ ಯಾವುದೇ ಸಂಬಂಧವಿಲ್ಲ, ಏಕೆಂದರೆ ನೀವು ನಿಮ್ಮ ಹೆತ್ತವರಿಂದ ಬಂದವರಲ್ಲ. ವಾಸ್ತವಿಕವಾಗಿ ಒಂದು ಭಾರತೀಯ ಒಂದು ಚಿಂತನೆ ಏನಪ್ಪ ಅಂದರೆ, ಚಿಲ್ಡ್ರನ್ ಡು ನಾಟ್ ಕಮ್, ದೇ ಬಿಲಾಂಗ್ ಟು ಪೇರೆಂಟ್ಸ್. ಮಕ್ಕಳು ಹುಟ್ಟುವುದಲ್ಲ, ಅವರು ಹೆತ್ತವರಿಗೆ ಸೇರಿದವರು ಅಂತಕ್ಕಂಥದ್ದನ್ನು ಹೆಗ್ಡೆರವರು ಹೇಳ್ತಾರೆ. ಇಲ್ಲಿ ಹೆತ್ತವರ ಮೂಲಕ ಬರ್ತಾರೆ, ಆದರೆ ನಮ್ಮ ಪೂರ್ವಜರು ನಮ್ಮ ಹೆತ್ತವರಲ್ಲ, ಆದರೆ ಸೂಕ್ಷ್ಮಾಣುಜೀವಿಗಳು. ನಮ್ಮ ಪೂರ್ವಜರು ಸೂಕ್ಷ್ಮಾಣುಜೀವಿಗಳಾಗಿದ್ದಾರೆ. ಅವರ ಪ್ರಕಾರ ಮೊದಲ 2,000 ಬಿಲಿಯನ್ ವರ್ಷಗಳವರೆಗೆ ಜಗತ್ತನ್ನು ನಡೆಸಿದ್ದು ಕೇವಲ ಸೂಕ್ಷ್ಮಾಣುಜೀವಿಗಳು. ಇಲ್ಲಿ ಹೆಗ್ಡೆಯರವರ ಪ್ರಕಾರ ಆ ಸೂಕ್ಷ್ಮಾಣುಗಳು ಸಹ ತುಂಬ ಕಂಪ್ಯಾಷನೇಟ್ ಆಗಿದ್ದಾವೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆ್ಯಂಡ್ DNA, ದಟ್ ಆರ್ಗ್ಯಾನಿಸಮ್ಸ್ ನಮಗೆ DNA ಕೊಟ್ಟಿದೆ. ಅವರು ಆ DNA ಅಂತಕ್ಕಂಥದ್ದು ನಮ್ಮ DNA ನಮಗೆ DNA ದಾನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾನು ತಾಯಿಯ ಗರ್ಭದಲ್ಲಿ ರೂಪುಗೊಂಡು ಮೊದಲ ದಿನವೂ ಸಹ ನಾನು ಇದ್ದೇನೆ. ಪ್ರತಿಯೊಂದು ಜೀವಕ್ಕೂ, ಒಂದು ಮಾನವನ ಜೀವಕೋಶ, ನಿಮಗೆ 10 ಸೂಕ್ಷ್ಮಾಣು ಜೀವಕೋಶಗಳಿದೆ, ನಾವೆಲ್ಲರೂ ಸೂಕ್ಷ್ಮಾಣು ಜೀವಿಗಳೇ ಅಂತ ಹೇಳ್ತಾರೆ. ಆದ್ದರಿಂದ ಇದು ಒಂದು ಮಿತ್, ಅಂದರೆ ಇಲ್ಲಿ ತಂದೆ ತಾಯಿಯರಿಂದ ನಮಗೆ ಖಂಡಿತವಾಗಲೂ ರೋಗಗಳು ಬರುತ್ತೆ ಅಂತಕ್ಕಂಥದ್ದು ಇದು ಒಂದು ಸುಳ್ಳು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅವರು ಹೇಳುವ ಪ್ರಕಾರ ಈ ಒಂದು ವೆಸ್ಟರ್ನ್ ಮೆಡಿಸನ್ ಅವು ಸಹ ಒಂದು ಆ್ಯಂಟಿಬಯೋಟಿಕ್ಸ್ ಔಷಧಿಯಾಗಿ ಬಳಸಲು ಪ್ರಸಾರ ಮಾಡಿದ್ದು, ಮತ್ತು ಆ ಜಗತ್ತಿನಾದ್ಯಂತ ಮನುಷ್ಯನನ್ನು ಒಂದು ರೀತಿ ಆ ಆಂಟಿಬಯೋಟಿಕ್ಸ್ಗೆ ಹೋಗುವಂತೆ ಮಾಡ್ತಾ ಇರ್ತಕ್ಕಂಥದ್ದು ಒಂದು ರೀತಿಯ ಮಾನವ ಕುಲಕ್ಕೆ ಕೊಲ್ಲುತ್ತಿರುವ ಒಂದು ವಿಷಯ ಅಂತ ಅವರು ಹೇಳ್ತಾ ಇದ್ದಾರೆ. ಆದ್ದರಿಂದ ಯಾವುದೇ ಸೂಕ್ಷ್ಮಾಣುಜೀವಿಗಳು ನಮ್ಮ ಸ್ನೇಹಿತರಲ್ಲ, ಮತ್ತು ಸೂಕ್ಷ್ಮಾಣುಜೀವಿಗಳು ನಮ್ಮನ್ನು ಇಲ್ಲಿಗೆ ಕರೆತಂದಿವೆ, ನಾವು ಅವರಿಗೆ ಸೇರಿದವರು ಅಂತ ಹೇಳ್ತಾರೆ. ನಂತರ ಹೆಗ್ಡೆರವರು ಹೇಳ್ತಾರೆ, ನಿಮ್ಮ ಕುಟುಂಬದ ಇತಿಹಾಸ, ರೋಗ ಮತ್ತು ಆ ರೋಗದ ಬಗ್ಗೆ ನೀವು ಚಿಂತಿಸಬೇಕಾಗಿಲ್ಲ, ಏಕೆಂದರೆ ನಿಮ್ಮ ಆನುವಂಶಿಕ ವಿಶ್ಲೇಷಣೆ ನಿಮ್ಮ ಒಂದು DNA ಸ್ಟಡಿ ಮೇಲೆ ನಿಂತಿದೆ. ನಿಮ್ಮ ಒಂದು ಆನುವಂಶಿಕ ಅಧ್ಯಯನಗಳು ನಿಮ್ಮ ಮಗುವಿನ ಬಿಳಿ ರಕ್ತ ಕಣವನ್ನು ಸಂರಕ್ಷಿಸುವುದು, ನಿಮ್ಮ ಸತ್ತ ದೇಹವನ್ನು ಸಂರಕ್ಷಿಸುವುದು ಇತ್ಯಾದಿ, ಇವು ಒಂದು ರೀತಿ ಒಂದು ಬಿಸ್ನೆಸ್ ಆಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಎಲ್ಲರಲ್ಲೂ ಇರ್ತಕ್ಕಂತಹ ಒಂದು ನಂಬಿಕೆ ಏನಪ್ಪ ಅಂದರೆ, ಇಂದು ನಾವು ಆರೋಗ್ಯವಾಗಿದ್ದರೆ ನಾವು ತುಂಬ ಅದೃಷ್ಟವಂತರು, ಇಂದು ನಾವು ಆರೋಗ್ಯವಾಗಿದ್ದೀವಿ ಅಂದರೆ ನಾವು ತುಂಬ ಅದೃಷ್ಟವಂತರು. ಆದ್ದರಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಅಥವಾ ಅದನ್ನು ನಿರಂತರವಾಗಿ ಹೊಂದಲು ಏನು ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಇದರಲ್ಲಿ ಒಂದು ವಿಷಯ ಅಂದರೆ, ಆರೋಗ್ಯಕ್ಕೆ ಪರಿಸರವು ತುಂಬ ಲಿಂಕ್ ಆಗಿದೆ. ಇಂದು ನೀವು ಆರೋಗ್ಯವಾಗಿದ್ದೀರಿ ಅಂದರೆ ಅದು ತುಂಬ ಗ್ರೇಟ್, ಆದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಲು, ಆರೋಗ್ಯ ನಿರಂತರವಾಗಿರಲು ಏನನ್ನೂ ಮಾಡಲು ಸಾಧ್ಯ ಇಲ್ಲ, ಯಾಕಂದರೆ ಆ ಪರಿಸರದ ಮೇಲೆ ಇದು ನಿಂತಿದೆ. ಇಲ್ಲಿ ಆರೋಗ್ಯ ಅಂತಕ್ಕಂಥದ್ದು ಅನುವಂಶೀಯಕವಲ್ಲ, ನಿಮ್ಮ ಆರೋಗ್ಯ ನಿಮ್ಮ ಹೆತ್ತವರಿಂದ ಅನುವಂಶಿಕವಾಗಿ ಪಡೆದಿದ್ದೀರಿ. ಅಲ್ಲಿ ಆರೋಗ್ಯ ಅಂತಕ್ಕಂಥದ್ದು ನಿಮ್ಮ ಅನುವಂಶಿಕ ಅಂದರೆ ನಿಮ್ಮ ತಂದೆ ತಾಯಿಗಳಿಂದ ನೀವು ಪಡೆದಿದ್ದೀರಿ ಅಂತಕ್ಕಂಥದ್ದನ್ನು ಮರೆತು ಬಿಡಿ, ಅದು ಇಲ್ಲಿಲ್ಲ, ಅದನ್ನು ನೀವು ನೆನಪಿಟ್ಕೊಳ್ಬೇಕು ಎಂದು ಅವರು ಹೇಳ್ತಾರೆ. ನಂತರ ಆರೋಗ್ಯವು ಸಂಪೂರ್ಣವಾಗಿ ಪರಿಸರಕ್ಕೆ ಸಂಬಂಧಿಸಿದ್ದು ಅಂತ ಹೇಳ್ತಾರೆ. ನಾವು ಈ ಒಂದು ಅಪಾಯಕಾರಿ ಒಂದು ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ.
ನಿಮ್ಮ ಹೃದಯ ರೋಗ, ನಿಮ್ಮ BP, ನಿಮ್ಮ ಶುಗರ್, ದೇಹದ ತೂಕ, ಎತ್ತರ ಎಲ್ಲವೂ ಸಹ ನಿಮ್ಮ ಸುತ್ತಳತೆ, ನಿಮ್ಮ ಆರೋಗ್ಯದ ಎಲ್ಲ ವಿಷಯಗಳ ಬಗ್ಗೆ ಮಾತಾಡ್ತೇವೆ. ಅಂತಿಮವಾಗಿ ಆರೋಗ್ಯವು ಸಂಪೂರ್ಣವಾಗಿ ಪರಿಸರಕ್ಕೆ ಸಂಬಂಧಿಸಿದೆ ಅಂತ ನಾವು ಹೇಳ್ತೀವಿ. ಇದು ಆನುವಂಶಿಕವಾಗಲ್ಲ, ಆರೋಗ್ಯ ನಮ್ಮ ಪೂರ್ವಜರಿಂದ ಬರೋದು ಅಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆದರೆ ಈ ಒಂದು ಅಪಾಯಕಾರಿ ಅಂಶವನ್ನು ತೆಗೆದುಹಾಕಿದ್ರೂ ಅಪಾಯ ಯಾವಾಗಲೂ ಇರೋದಿಲ್ಲ. ನೀವು ಈ ಅಂಶಗಳನ್ನು ಮರೆಯಬೇಕಾಗತ್ತೆ. ಅಂದರೆ ಆನುವಂಶಿಕವಾಗಿ ನನಗೆ ಕಾಯಿಲೆಗಳು ಬರುತ್ತೆ ಅನ್ನೋದನ್ನ ನೀವು ಮರೆಯಬೇಕು. ಆದ್ದರಿಂದ ನಮ್ಮನ್ನು ಬದಲಾಯಿಸಬಲ್ಲ ಏಕೈಕ ವಿಷಯ ಅಂದರೆ ನಮ್ಮ ಜೀವನ ಶೈಲಿ, ಪರಿಸರದೊಂದಿಗೆ ನಾವು ಹೇಗಿರ್ತೀವಿ ಅದು ನಮ್ಮ ಆರೋಗ್ಯವನ್ನು ತೋರಿಸುತ್ತೆ. ಆದ್ದರಿಂದ ವೈದ್ಯರಿಂದ ನಾವು ಯಾವಾಗಲೂ ಇದನ್ನು ಕಲಿಬೇಕಾಗುತ್ತೆ. ಒಬ್ಬ ಒಳ್ಳೆಯ ವೈದ್ಯರು ಯಾವಾಗಲೂ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸಬೇಕು ಅಂತ ಹೇಳ್ತಾರೆ. ಅಂದರೆ ಹೆಗ್ಡೆಯವರ ಪ್ರಕಾರ ನಮ್ಮ ಜೀವನ ಶೈಲಿ, ನಾವು ಯಾವ ರೀತಿ ಜೀವನವನ್ನು ನಡೆಸ್ತಾ ಇರ್ತೀವಿ ಅಂತಕ್ಕಂಥದ್ದು ಅದು ನಮ್ಮ ಪರಿಸರದ ಮೇಲೆ ಅವಲಂಬಿತವಾಗಿರುತ್ತೆ. ಆ ಜೀವನ ಶೈಲಿ ಅಂತಕ್ಕಂಥದ್ದು ಅತಿ ದೊಡ್ಡ ಪರಿಸರ. ಇಲ್ಲಿ ಮಾನವನ ದೇಹದ ಪರಿಸರ ಸಹ ಅದೇ ಆಗಿರುತ್ತೆ. ಮಾನವನ ದೇಹವು ವಾಸ್ತವಿಕವಾಗಿ ಒಂದು ಪರಿಸರಕ್ಕೆ ಈಕ್ವಲ್ ಆಗಿರುತ್ತೆ. ಆದ್ದರಿಂದ ನಾವು ಯೋಚನೆ ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ಆರೋಗ್ಯವು ಪರಿಸರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾರೆ, ಯುವರ್ ಬಾಡಿ ಈಸ್ ವಾಟ್ ಈಸ್ ದಿಸ್? ಇದು ನಿಮ್ಮ ದೇಹ, ಇದು ಏನು? ಇಲ್ಲಿ ಆ ದೇಹದ ಬಗ್ಗೆ ಹೇಳ್ತಾ ಇದ್ದಾರೆ. ಇದು ಮನಸ್ಸಿನ ಹಾಲೋಗ್ರಾಫಿಕ್ ಇಂಜೆಕ್ಷನ್, ಇದನ್ನು ಪ್ರಜ್ಞೆ ಎಂದು ಕರೀತಾರೆ. ಅಲ್ಲಿ ಎಷ್ಟು ವಿಷಯವನ್ನು ಉಲ್ಲೇಖಿಸಿದ್ದಾರೆ. ನೀವು ನಿಮ್ಮ ದೇಹ ಇದು ಏನು, ದೇಹ ಅಂದರೆ ಏನು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಔಷಧಿಗಳು ನಮಗೆ ನಿಜವಾಗಲೂ ಚಿಕಿತ್ಸೆಯನ್ನು ನೀಡೋದಿಲ್ಲ ಅಂತ ಮುಂದಿನ ಮಾತುಗಳನ್ನು ಹೇಳ್ತಾ, ಔಷಧಿಗಳು ಹೆಚ್ಚಿನ ಸಮಸ್ಯೆಗಳನ್ನು ಸೃಷ್ಟಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಔಷಧಿಗಳನ್ನು ಡ್ರಗ್ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಇವರು ನೀವು ನಿಮ್ಮ ಮೆದುಳಿನಲ್ಲಿ ಮನೋಶಾಸ್ತ್ರದ ಪ್ರಕಾರ ಅಭ್ಯಾಸ ಮಾಡುವಂತೆ ನೀವು ಕೆಲವು ಮಾನಸಿಕ ಸಮಸ್ಯೆಗಳಿದ್ದಾಗ ನಿಮಗೆ ಔಷಧಿಗಳನ್ನು ನೀಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಆ ಔಷಧಿಗಳು ಹೋಗಿ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತವೆ, ನಂತರ ಮೆದುಳು ಹಾನಿಗೊಳಗಾಗುತ್ತೆ. ಆದ್ದರಿಂದ ಔಷಧಿಗಳು ಮೆದುಳನ್ನು ಮಾತ್ರ ಹಾನಿಗೊಳಿಸುತ್ತವೆ, ನಿಮಗೆ ಚಿಕಿತ್ಸೆ ನೀಡೋದಿಲ್ಲ. ವಾಸ್ತವವಾಗಿ ಔಷಧಿಗಳು ಸಮಸ್ಯೆಗಳನ್ನು ಸೃಷ್ಟಿಸುತ್ತೆ. ಮನಸ್ಸು ದೇಹದ ಒಂದು ಪರಿಸರ ಇದ್ದಾಗೆ. ಆದ್ದರಿಂದ ನೀವು ಮನಸ್ಸು ಮತ್ತು ದೇಹಕ್ಕೆ ಯಾವುದೇ ರೋಗವನ್ನು ತರಬೇಕಾದರೆ ಮತ್ತೆ ಅದು ಇಡೀ ವಿಷಯದ ಮೇಲೆ ಪರಿಣಾಮ ಬೀರುತ್ತೆ. ನೀವು ಅದನ್ನು ತೊಡೆದು ಹಾಕಲು ಬಯಸಿದರೆ ನಿಮ್ಮ ಮನಸ್ಸನ್ನು ಬದಲಾಯಿಸಿಕೊಳ್ಳಿ. ನೀವಿಲ್ಲಿ ಏನು ಮಾಡಬೇಕು ಅಂದರೆ, ಅವರು ಮೊದಲೇ ಹೇಳಿದಂತೆ ನಮ್ಮ ಮನಸ್ಸು, ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಬೇಕಾಗತ್ತೆ. ಅಂತೆ ನಮ್ಮ ಮನಸ್ಥಿತಿಯನ್ನು ಸಹ ಬದಲಾಯಿಸ್ಕೋಬೇಕಾಗತ್ತೆ. ಇಲ್ಲಿ ಮನಸ್ಸನ್ನು ನಾವು ಗಮನದಲ್ಲಿಡಬೇಕು. ನಮ್ಮ ಆರೋಗ್ಯವನ್ನು ನಮ್ಮ ಮನಸ್ಸು ಚೆನ್ನಾಗಿ ನೋಡಿಕೊಳ್ಳುತ್ತೆ. ಆದ್ದರಿಂದ ಹೆಗ್ಡೆಯವರು ಹೇಳ್ತಾ ಇಲ್ಲಿ ಆ ಒಂದು ಕೊನೆಯ ಒಂದು ಮುಖ್ಯ ಭಾಗ ಯಾವುದಪ್ಪ ಅಂದರೆ ನಮ್ಮ ಆಲೋಚನೆ ನೆನಪು. ಆ ನೆನಪಿಡಿ, ಮನಸ್ಸಿನ ಪ್ರಮುಖ ಭಾಗ ಯಾವುದು ಅಂದರೆ ನಮ್ಮ ಆಲೋಚನೆ ಆಗಿರುತ್ತೆ. ಮತ್ತು ಮನಸ್ಸಿನ ಅತ್ಯಂತ ಅಪಾಯಕಾರಿ ಭಾಗ ಅಂದರೆ ಅಹಂ ಆಗಿರುತ್ತೆ. ಇಲ್ಲಿ ಅವರು ಎರಡನ್ನು ಹೇಳ್ತಾರೆ. ನಮ್ಮ ಆಲೋಚನೆಗಳು ಉತ್ತಮವಾಗಿದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇಲ್ಲಿ ಮನಸ್ಸಿನ ಪ್ರಮುಖ ಭಾಗ ಅಂದರೆ ಆಲೋಚನೆ ಆಗಿರುತ್ತೆ. ಮನಸ್ಸಿನ ಪರಿಸರದ ಅತ್ಯಂತ ಅಪಾಯಕಾರಿ ಭಾಗ ಅಂದರೆ ಅದು ಅಹಂ ಆಗಿರುತ್ತೆ ಅಂತ ಹೇಳ್ತಾರೆ. ಅವರು ಮುಂದೆ ಹೇಳ್ತಾ, ಯು ನೋ ಆ್ಯಂಡ್ ಐ ಆಲ್ವೇಸ್ ರಿಮೆಂಬರ್ ಐ ಸ್ಟಾರ್ಟ್ ವಿತ್ ಇಲ್ನೆಸ್. ನಿಮಗೆ ತಿಳಿದಿರದೆ ನಾನು ಯಾವಾಗಲೂ ನೆನಪಿನಲ್ಲಿಟ್ಕೊಳ್ತೇನೆ, ನಾನು ಅನಾರೋಗ್ಯದಿಂದ ಪ್ರಾರಂಭಿಸಿದ್ದೇನೆ. ಐ ಸ್ಟಾರ್ಟ್ ವಿತ್ ಇಲ್ನೆಸ್, ಅನಾರೋಗ್ಯದಿಂದ ಪ್ರಾರಂಭ ಆಗುತ್ತೆ. ಮತ್ತು ಇದೇ ಅಂಶಗಳನ್ನು ಅವರ ಮಾತಿನಲ್ಲಿ ಹೇಳ್ತಾ ಅವರು ಹೇಳ್ತಾರೆ, ನಿಮ್ಮ ಆರೋಗ್ಯ ನಿಮ್ಮ ಪರಿಸರದಿಂದ ಒಂದು ನಿರ್ವಹಿಸಲ್ಪಡುತ್ತೆ. ಆದ್ದರಿಂದ ನೀವು ಆರೋಗ್ಯದ ತಪ್ಪು ಕಲ್ಪನೆಗಳನ್ನು ಬಿಡಿ. ನನಗೆ ಈ ರೋಗ ಬಂದಿದೆ ಏಕೆಂದರೆ ನನ್ನ ತಂದೆಗೆ ಈ ರೋಗ ಇದೆ, ತಾಯಿಗೆ ಈ ರೋಗ ಇದೆ ಅಂತಕ್ಕಂತಹ ಆರೋಗ್ಯದ ತಪ್ಪು ಕಲ್ಪನೆಗಳನ್ನು ಬಿಡಿ ಅಂತ ಅವರು ಹೇಳ್ತಾ ಇದ್ದಾರೆ. ಆದ್ದರಿಂದ ಇವೆಲ್ಲವೂ ಮನಸ್ಸಿನ ಪರಿಸರದಿಂದ ನಮಗೆ ಆ ಒಂದು ಅನಾರೋಗ್ಯ ಅನ್ನೋದು ಬರುತ್ತೆ. ಆದ್ದರಿಂದ ನಾವು ಆರೋಗ್ಯವಾಗಿರಬೇಕಾದ್ರೆ ನಮ್ಮ ಆಲೋಚನೆಗಳು ಉತ್ತಮವಾಗಿರಬೇಕು ಅಂತ ಹೇಳ್ತಾ ಕೊನೆಗೆ ಅವರು ನಮ್ಮನ್ನು ಒಂದು ಪ್ರಶ್ನೆಯೊಂದಿಗೆ ಅವರ ಈ ಒಂದು ಸ್ಪೀಚನ್ನು ನಿಲ್ಲಿಸ್ತಾರೆ. ಆರೋಗ್ಯದ ನಿಜವಾದ ಅರ್ಥ ಏನು? ನೀವೊಮ್ಮೆ ಯೋಚಿಸಿ. ಆರೋಗ್ಯ ಅಂದರೆ ನಮಗೆ ರೋಗ ಇಲ್ಲದೇ ಇರತಕ್ಕಂಥದ್ದು, ನಮ್ಮ ಮನಸ್ಸಿನ ಆಲೋಚನೆಗಳು ಉತ್ತಮವಾಗಿರ್ತಕ್ಕಂಥದ್ದು, ಯಾವುದೇ ರೀತಿಯ ಕೆಟ್ಟ ಆಲೋಚನೆಗಳಿಲ್ಲದೆ ನಮ್ಮ ಪರಿಸರದೊಂದಿಗೆ, ಮನಸ್ಸಿನ ಪರಿಸರದೊಂದಿಗೆ ನಾವು ಉತ್ತಮವಾಗಿರುವುದು ಅಂತ
ಅವರು ಹೇಳ್ತಾ ಈ ಒಂದು ಭಾಷಣವನ್ನು ಮುಗಿಸಿರ್ತಾರೆ. ಈ ಒಂದು ಟೆಡ್ ಟಾಕ್ನ ಸ್ಪೀಚ್ ಇಂಗ್ಲೀಷ್ ಸಮರಿ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿದೆ, ನೀವು ಡೌನ್ಲೋಡ್ ಮಾಡಿ ಓದ್ಕೋಬಹುದಾಗಿರುತ್ತೆ.